ಅದ್ಯಾಕಣ ಹಿಂಗ್ ಬಿತ್ಕೊಂಡಿತಿ ಸರಿಯಾಗಿ ಮನಿಕ ಅಡ ಹೆಂಗ್ ಬಿತ್ಕೋಬೇಕು ಅಂತ ನಿನ್ ಕಲಿ ಉಳಿಸ್ಕೊಂಡು ಕಲಿಬೇಕಾಗಿಲ್ಲ ಕಂಬುಟ್ಟ. ಸರಿ ಅದ್ಯಾಕ್ ಕರ್ದೆ ಹೇಳು. ಹುಷಾರಿಲ್ಲ ಕಡೆ ಹೊಟ್ಟೆಲ್ಲ ಕೆಟ್ಟೋಗ್ಬಿಟ್ಟದೆ. ಅದಕ್ಕೆ ಅಮ್ಮ ಮಾಡೋ ರುಚಿ ರುಚಿ ಅಡಿಗೆ ತಿನ್ನೋದ್ ಬಿಟ್ಟು ಹಾಟ್ ಕಡೆ ಹೋಗ್ತಿದ್ರೆ ಇನ್ನೇನದದು. ಅಡ ಪೂಜೆ ಬಾಳ ಅನ್ನಷ್ಟಿದ್ದಿಲ್ಲ, ಎಷ್ಟು ಮಾತಾಡಿ ಅಡ. ಈಗ ನೀನು ಕರ್ಸಿರೋದು ಬುದ್ಧಿವಾದ ಎಳಿಸ್ಕೊಳಕ್ಕೆಲ್ಲ, ನಾನು ಹೊಟ್ಟೆ ಸರ್ ಮಾಡಿಸ್ಕೊಳಕ್ಕೆ. ಸರಿ ಅದಕ್ಕೆ ಅಮ್ಮನ್ ಕರಿತೀನಿ. ಅಯ್ಯ ಆ ಹೊಟ್ಟಿನ ಇಲ್ಲ ಕೂಡ, ಅದಕ್ಕೆ ನೀನು ಕರೆದಿರೋದು. ಆಸ್ಪತ್ರೆಗೆ ಹೋಗಿ ಗುಳಗ ತಕೊಂಬೋಗಪ್ಪ. ನಾನು ಯಾಕೆ ಕಲ್ಗೋಗ್ಲಿ, ಆ ಡಾಕ್ಟ್ರು ಉಮ್ಮ ಪತಿನ ಇಲ್ಲ ಕರ್ಸಿನ್ ಬಾ. ಅಯ್ಯ ಅಪ್ಪನ ಕರೆದ್ರೆ ಫೀಸ್ ಕೊಡ್ಬೇಕಾಯ್ತದೆ, ಅದಕ್ಕೆ ನೀನು ಅಲ್ಲಿಗೆ ಹೋಗ್ಬಿಟ್ಟು ಗುಳಗ ತಕೊಂಬೋಗೋಣ. ಇಂಥ ಟೈಮಲ್ಲೂ ಕಂಜುಸ್ತಾನ ಕಂಜುಸ್ತಾನ ತೋರಿಸ್ತಿಲ್ಲ ಅಂದ್ರೆ ನಿನ್ನಂತ ಕಮಂಗಿನ ಸಾಕಾಗಲ್ವಲ್ಲಪ್ಪ. ಸರಿ ಅಷ್ಟೊಂದು ದುಡ್ಡು ಉಳ್ಸ್ಕೊಂಡು ಏನ್ ಮಾಡಿಯೇ, ನಿಂಗೇನ್ ಮಕ್ಳು ಮರಿವಾ? ಅಡ ಬಿದ್ಕೊಂಡ್ರೆ ಟೈಮಲ್ಲಿ ಭಗವದ್ಗೀತೆ ಪಡಿಸ್ಬೇಡ, ಸುಮ್ಮನೆ ಹೋಗಿ ಗುಳಗ ತಕೊಂಬೋಗಣ. ಅಲ್ಲೇ ಬಿತ್ಕೊಬಿಟ್ಯಾ, ಇಲ್ಲಿಗೆ ಬಂದ್ ಮಲಿಕ. ಇಂಥ ಪರಿಸ್ಥಿತಿಲಿ ಹೆಂಗ್ ಮಾತಾಡೋಯ್ತ ನೋಡು. ನಾವು ಹುಷಾರಾಗ್ಲಿ, ಆಮೇಲೆ ಬಚ್ಚಲ್ ಮನೇಲಿ ಯಾರು ಮಲಗ್ತಾರೆ ಅಂತ ತೋರಿಸ್ತೀನಿ. ಆಡಕ್ಕಪ್ಪ, ಒಂದ್ಸತಿ ಕೆಟ್ಟದ್ದು ಬಯಸ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟದೆ. ಇನ್ನು ಜೀವನದಲ್ಲಿ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ನನ್ನವನ್ನ ನಾನೇ ಅನುಭವಿಸ್ತೀನಿ. ಆಮೇಲೆ ಪುಟ್ಮಲ್ಲಿ ನನ್ನ ಕ್ಷಮಿಸ್ಬಿಡಮ್ಮೆ. ಬಾಬಣ್ಣ ಎಲ್ಲಿದ್ದೀರಿ? ನಿಮ್ಗೊಂದು ಖುಷಿ ವಿಷಯ ಹೇಳ್ಬೇಕು. ಅತ್ತೆ ಅಮ್ಮ, ಅಣ್ಣ ಹಿಂಗೆ ಹುಷಾರಿಲ್ಲ. ಹುಷಾರಿಲ್ವಾ? ಏನಾಗಿತ್ತು ಖುಷಿ ಅವ್ರಿಗೆ? ಅಣ್ಣ ಹಿಂಗೆ ಹೊಟ್ಟೆ ಕಿಟ್ಟೋಗ್ಬಿಟ್ಟೈತೆ. ಹೊಟ್ಟೆ ಕೆಟ್ಟಾಗಿದ್ದ? ಹೋಗಿ ಡಾಕ್ಟರ್ನ ಕರ್ಕೊಂಬರೋಗು. ನೀವೇನು ಯೋಚನೆ ಮಾಡ್ಬೇಡಿ ಅದಕ್ಕೆ ಅಮ್ಮ, ನಾನು ಡಾಕ್ಟರ್ ಹತ್ರ ಹೋಗಿ ಗುಳಿಗೆ ತಗೊಂಬಂದು ಅಣ್ಣ ಹಿಂಗ್ ಕೊಟ್ಟೆ. ಅಣ್ಣಯ್ಯ ಆಗ್ಲೇ ಗುಳಿಗೆ ನುಂಗ್ಬಿಟ್ಟು ರೆಸ್ಟ್ ಆತವನೆ. ನನ್ ಕೂಸು ಬಾಬಣ್ಣ. ಬಾಬಣ್ಣ ಬಾಬಣ್ಣ ಯಾನ್ ಮಾಡ್ಕೊಂಬಿಟ್ರೆ? ಯಾನು ಆಗಿಲ್ಲ ಕಮ್ಮಿ, ಹೆದರ್ಕಬೇಡ. ಎಷ್ಟೆಲ್ಲ ಎಮೋಷನ್ ಆಯ್ತು. ಅದು ಎಮೋಷನ್ ಅಲ್ಲ ಕಮ್ಮಿ, ಮೋಷನ್ನು ಹಿಡಿದ್ರಿ ಜಾಡ. ಅದೇ ಎಷ್ಟು ಸಲ ಆಯ್ತು? ಜಾಸ್ತಿ ಏನೂ ಆಗಿಲ್ಲ ಕಮ್ಮಡು, ಒಂದು 20 ಸಲ ಆಯ್ತು. ನಂಜುಂಡೇಶ್ವರ 20 ಸಲ ಆಯ್ತಾ? ನನ್ಗೆ ಹೇಳ್ಬಾರ್ದ? ನಿನಗೆ ಯಾಕೆ ಟೆನ್ಷನ್ ಕೊಡೋದು ಅಂದ್ಬಿಟ್ಟು ಹೇಳಿಲ್ಲ ಕಮ್ಮಿ. ಕೊಡ್ತೋನಿ, ನಿಮ್ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ಲೂರ. ಆಮೇಲೆ ಪುಟ್ಮಲಿ, ಈಗ ನೀನು ಅಡಗಮ್ಮನ ರಾಣಿ ಅಲ್ಲ ಕಮ್ಮಿ, ಇಡೀ ಪ್ರಪಂಚಕ್ಕೆ ಬಿಸ್ನೆಸ್ ರಾಣಿ ಆಗತ್ತ ನಾನು ನೋಡ್ಬೇಕು. ಅದಕ್ಕೆ ನಾ ಹೇಳಲಿಲ್ಲ. ಶ್ರೀರಾಮ, ನೀ ಯಾರು ಮಾತಾಡ್ಬೇಡ ಕಮ್ಮೆ, ನಿನ್ನ ಬಿಸ್ನೆಸ್ನ ನೀನು ಮುಂದುವರ್ಸು. ನಾ ಯಾರು ಬೇಕಾದ್ರೆ ನಿಂಗೆ ಸಹಾಯ ಮಾಡ್ತೀನಿ. ಬೇಕಾದ್ರೆ ನಾನು ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರನೇ ನಿಲ್ಲಿಸ್ಬಿಡ್ತೀನಿ. ಬಾಬಣ್ಣ, ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ನಿಮ್ಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ಆದ್ರೆ ನೀನು ಮಾಡೋ ವ್ಯಾಪಾರ ನಿನಗೆ ಇಷ್ಟೆಷ್ಟ ಅಂತ ನನಗೆ ಇವತ್ತು ಗೊತ್ತಾಯ್ತು ಕಮ್ಮೆ. ನಿನ್ನ ಕಾಟ ಕೊಡಕ್ಕೆ ಹೋಗಿ ನಾನು ಕರ್ಮಕಾಂಡದಲ್ಲಿ ಬಿದ್ದು ಸಾಯ್ತಾವ್ನಿ. ಬಾಬಣ್ಣ, ಕರ್ಮಕಾಂಡ ಅಂದ್ರೆ ಯಾನ? ಗೌಡ, ಮಾತಾಡ ಬರದಲ್ಲಿ ಯಾನೇನೋ ಹೇಳು ಬಿಡ್ತಾ ಇದೆ. ಯಾನಂದ್ರಿ? ಯಾನು ಇಲ್ಲ ಕಂಬುಡಮ್ಮೆ ಪುಟ್ಮಲ್ಲಿ. ನಾನು ಇತ್ತೀಚೆಗೆ ಎಷ್ಟು ಸ್ವಾರ್ಥಿಯಾಗಿನಿ ಅಂದರೆ, ನೀನು ನಂಗೆ ಟೈಮ್ ಕೊಡ್ತಾ ಇಲ್ಲ, ಮೊದಲಿನ ಥರ ನಮ್ಮನ್ನೆಲ್ಲ ಚೆಂದಾಗಿ ನೋಡ್ಕೊತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಿ. ಆಗ ಈ ಲೂಸ್ ಮೋಷನ್ನಿಂದ ನನ್ನಲ್ಲಿರೋ ಎಮೋಷನ್ ಜಾಗೃತವಾಗಿ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ನಂಗೆ ಈಗ ಗೊತ್ತಾಯ್ತಾ ಇದೆ. ಇಲ್ಲ ಬಾಬಣ್ಣ, ನೀವು ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿನಿ ಕಮ್ಮೆ, ಆದ್ರೆ ಆ ತಪ್ಪುಗಳನ್ನೆಲ್ಲ ಈಗ ಸರಿ ಮಾಡ್ಕೊತೀನಿ. ನಾನೇ ಬಟ್ಟೆ ಒಕ್ಕತ್ತೀನಿ, ಅಡುಗೆ ಮಾಡ್ಕೊತೀನಿ, ನನ್ನ ಕೆಲ್ಸಗಳ ಜೊತೆಗೆ ಭೂಪತಿನ ರೆಡಿ ಮಾಡಿ ಸ್ಕೂಲ್ಗೂ ಕಳಿಸ್ತೀನಿ, ಅವ್ನಿಗೆ ಆಟ ಆಡಿಸ್ತೀನಿ, ಪಾಠನೂ ಹೇಳ್ಕೊಡ್ತೀನಿ.